ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನಾವು ಲಾಸ್ಟ್ ಕ್ಲಾಸ್ ಒಳಗಡೆ ನಮ್ಮ ಕರ್ನಾಟಕದ ಅಥವಾ ಒಂದು ಕಲೆ ಮತ್ತು ವಾಸ್ತುಶಿಲ್ಪ ಸಂಸ್ಕೃತಿ ಬಗ್ಗೆ ನಾವು ನೋಡಿದ್ವಿ. ಸೊ ಈ ಒಂದು ನಿಮಗೆ ಕ್ಲಾಸು ಪಿಡಿಒ ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಇವಾಗ ಕರೆದಿರ್ತಕ್ಕಂಥ BMTC ಎಕ್ಸಾಮ್ ಆಗಿರ್ಬೋದು ಅಂಡ್ ನೆಕ್ಸ್ಟ್ ಈ ಒಂದು ನಮಗೇನು ಇತ್ತೀಚೆಗೆ ಬಿಟ್ಟಿರ್ತಕ್ಕಂಥ KS ಎಕ್ಸಾಮ್ ಆಗಿರ್ಬೋದು. ಸೊ ಎಲ್ಲಾ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂಗೆ ಆರ್ಟ್ ಅಂಡ್ ಕಲ್ಚರ್, ಕಲೆ ಮತ್ತು ವಾಸ್ತುಶಿಲ್ಪ ಸಂಸ್ಕೃತಿ ಬಗ್ಗೆ ಏನ್ ಮಾಡ್ತಿದ್ವಿ ಅಂತ ನಾವು ಅಧ್ಯಯನವನ್ನ ಮಾಡ್ತಾ ಇದೀವಿ. ಆಲ್ರೆಡಿ ನಾವು ಕಲೆಗೆ ಸಂಬಂಧಪಟ್ಟಂಗೆ ಏನ್ ನೋಡಿದೀವಿ ಅಂತಂದ್ರ ಡ್ಯಾನ್ಸ್ ಫಾರ್ಮ್ಸ್ ಗಳು ನೋಡಿದೀವಿ, ಜಾನಪದ ನೃತ್ಯಗಳನ್ನ ನೋಡಿದ್ವಿ, ಹಬ್ಬಗಳನ್ನ ನೋಡಿದ್ವಿ, ಹೌದಾ. ಸೊ ಅದೇ ರೀತಿ ಭಾಷೆಗಳನ್ನ ನೋಡಿದ್ವಿ, ಶಾಸ್ತ್ರೀಯ ಸ್ಥಾನಮಾನ ಹೊಂದಿರತಕ್ಕಂತ ಭಾಷೆಗಳಾಗಿರ್ಬೋದು, ಅಥವಾ ನೆಕ್ಸ್ಟ್ ಯಾವುದು ಅಂತಂದ್ರ ಈ ಒಂದು ದ್ರಾವಿಡ ಭಾಷೆಗಳಾಗಿರ್ಬೋದು, ಇವೆಲ್ಲವನ್ನ ಏನ್ ಮಾಡ್ಕೊಂಡ್ವಿ ಅಂತಾರ ನೋಡ್ತಾ ಬಂದ್ವಿ. ಅಂಡ್ ಕೆಲವೊಂದಿಷ್ಟು ಕ್ರೀಡೆಗಳನ್ನ ನೋಡಿದ್ವಿ. ಕರ್ನಾಟಕಕ್ಕೆ ಬಂದ್ರೆ ಯಕ್ಷಗಾನದ ಬಗ್ಗೆ ಅಧ್ಯಯನ ಮಾಡಿದ್ವಿ, ಭೂತಾರಾಧನೆ ಆಗಿರ್ಬೋದು, ನಾಗಾರಾಧನೆ ಆಗಿರ್ಬೋದು, ಉಮ್ಮತಾಟ ಮತ್ತು ಹುತ್ತರಿ ಕುಣಿತ ಅಂತ ಹೇಳ್ತೀವಿ, ಹೌದಾ. ವೀರಗಾಸೆ ಆಗಿರ್ಬೋದು, ಇವುಗಳನ್ನ ಪ್ರಮುಖವಾಗಿ ನಾವು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ನೋಡ್ತಾ ಬಂದ್ವಿ. ಅದೇ ರೀತಿ ಈ ಒಂದು ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಮುಖ್ಯವಾಗಿ ಯಾವ್ಯಾವ ಡ್ಯಾನ್ಸ್ ಫಾರ್ಮ್ಸ್ ಗಳು ಇದಾವೆ ಅನ್ನೋದು ಕೂಡ ನಾವು ನೋಡ್ತಾ ಬಂದ್ವಿ. ಹಾಗಾದ್ರೆ ಇವಾಗ ನಾನು ಲಾಸ್ಟ್ ಕ್ಲಾಸ್ ಎಲ್ಲ ಹೇಳಿದ್ದೆ, ನೆಕ್ಸ್ಟ್ ಪಾರ್ಟ್ ಒಳಗಡೆ ಯಾವ್ದಿರ್ತತಿ ಅಂದ್ರ ವಾಸ್ತುಶಿಲ್ಪ ಶೈಲಿ ಬಗ್ಗೆ ಅಧ್ಯಯನ ಮಾಡೋಣ ಅಂತ. ಹಂಗಾದ್ರೆ ಪ್ರಮುಖ ವಾಸ್ತುಶಿಲ್ಪ ಶೈಲಿಗಳು ಅಂತಂದ್ರೆ ನಾವು ನೋಡ್ತಕ್ಕಂತ ಪ್ರಮುಖ ವಾಸ್ತುಶಿಲ್ಪ ಶೈಲಿಗಳು 3 ಶೈಲಿಗಳು ಇದಾವೆ. ಒಂದು ದ್ರಾವಿಡ ಶೈಲಿ ಆಗಿರ್ಬೋದು, ಇನ್ನೊಂದು ಯಾವ್ದು ಅಂದ್ರೆ ನಾಗರ ಶೈಲಿ, ಮತ್ತೊಂದು ಯಾವ್ದು ಅಂತಾರ ವೇಸರ ಶೈಲಿ ಅಂತ ಹೇಳ್ತೀವಿ. ಹಿಂದೂ ದೇವಾಲಯದ ವಿನ್ಯಾಸದಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ವಾಸ್ತುಶಿಲ್ಪದ ಶೈಲಿಗಳಾಗಿವೆ. ಅಂದ್ರೆ ಹಿಂದೂ ಧರ್ಮದ ಸಂಬಂಧಪಟ್ಟಂಗಿರ್ತಕ್ಕಂತಹ 3 ಶೈಲಿಗಳನ್ನ ಪ್ರಮುಖವಾಗಿ ನಾವು ಗುರುತಿಸ್ತೀವಿ. ಒಂದು ದ್ರಾವಿಡ ಶೈಲಿ, ನಾಗರ ಶೈಲಿ, ಇನ್ನೊಂದು ಯಾವ್ದು ಅಂತಂದ್ರ ವೇಸರ ಶೈಲಿ ಅಂತ ಹೇಳ್ತೀವಿ. ಹಂಗಾದ್ರೆ ದಕ್ಷಿಣ ಭಾರತದಲ್ಲಿ ಪ್ರಚಲಿತದಲ್ಲಿರ್ತಕ್ಕಂಥದ್ದು ಯಾವುದು ಅಂತಂದ್ರ ದ್ರಾವಿಡ ಶೈಲಿ ಅಂತಕ್ಕಂಥದ್ದು ಬಹಳಷ್ಟು ಮಹಡಿಗಳನ್ನ ಹೊಂದಿರತ್ತೆ, ಬಹು ಮಹಡಿಗಳನ್ನ ಹೊಂದಿರುತ್ತೆ. ಜೊತೆಗೆ ಏನು ಅಂತಾರ ಪಿರಮಿಡ್ ತರ ಗೋಪುರಗಳ ಒಳಗಡೆ ರಚನೆ ಆಗುತ್ತೆ. ಯಾವ ರೀತಿ ನಮಗೆ ಈ ಒಂದು ಪಿರಮಿಡ್ ಗಳು ಯಾವ ರೀತಿ ಈ ತರ ಗೋಪುರಗಳಲ್ಲಿ ರಚನೆ ಆಗಿರ್ತಾವೋ, ಈ ರೀತಿ ಪಿರಮಿಡ್ ಗಳ ರೂಪದಲ್ಲಿ ಏನಾಗಿರ್ತತಿ ಅಂತಾರ ರಚನೆ ಆಗಿರುತ್ತೆ. ಯಾವ್ದು ಅಂತಂದ್ರ ದ್ರಾವಿಡ ಶೈಲಿಯಲ್ಲಿ ಬರ್ತಕ್ಕಂಥದ್ದು. ಸೊ ಜೊತೆಗೆ ಇಲ್ಲಿ ಉತ್ತರದಲ್ಲಿ ಕಂಡು ಬರುವ ನಾಗರ ಮೊನಚಾದ ತುದಿಗಳನ್ನ ಮತ್ತು ಬಹು ಪ್ರವೇಶ ದ್ವಾರಗಳೊಂದಿಗೆ ವಕ್ರರೇಖೆಯ ಗೋಪುರಗಳನ್ನ ಏನ್ ಮಾಡಿರುತ್ತೆ ಅಂತಾರ ಹೊಂದಿರತ್ತೆ. ಸೊ ಇಲ್ಲಿ ಅಂದ್ರೆ ದಕ್ಷಿಣ ಭಾರತದೊಳಗಡೆ ಅತಿ ಹೆಚ್ಚಾಗಿ ಕಂಡು ಬರೋದು ಯಾವುದು ಅಂದ್ರೆ ದ್ರಾವಿಡ ಶೈಲಿಯಲ್ಲಿ ಇರ್ತಕ್ಕಂಥ ಮಹಡಿಗಳಾಗಿರ್ಬೋದು, ಮತ್ತೆ ನೆಕ್ಸ್ಟ್ ಪಿರಮಿಡ್ ಗಳ ಗೋಪುರದಲ್ಲಿ ಇರ್ತಕ್ಕಂಥ ದೇವಾಲಯಗಳು ಕಂಡು ಬರ್ತವೆ. ಜೊತೆಗೆ ಉತ್ತರ ಭಾರತದಲ್ಲಿ ಉತ್ತರದೊಳಗಡೆ ಏನಾಗ್ತತಿ ಅಂತಂದ್ರ ಉತ್ತರದಲ್ಲಿ ಏನಾಗುತ್ತೆ ಅಂತಂದ್ರ ನಾಗರ ಮೊನಚಾದ, ಹೌದಾ, ನಾಗರ ಶೈಲಿ ಕಂಡು ಬರುತ್ತೆ. ಸ್ಪೆಷಲಿ ಮೊನಚಾದ ತುದಿಗಳನ್ನ ಹೊಂದಿರುತ್ತೆ. ಅದ್ರ ಜೊತೆಗೆ ಬಹಳಷ್ಟು ಪ್ರವೇಶ ದ್ವಾರಗಳು ಏನಾಗಿರ್ತಾವ ಅಂತಾರ ಬಹಳಷ್ಟು ಇರ್ತವೆ. ಅಂದ್ರೆ ಎಂಟ್ರಿ ಏನಾಗಿರ್ತತಿ ಅಂದ್ರ ಒಂದೇ ಸೈಡ್ ಎಂಟ್ರಿ ಇರಂಗಿಲ್ಲ, ಮುಖ್ಯ ದ್ವಾರ ಇರಂಗಿಲ್ಲ, ಪ್ರವೇಶ ದ್ವಾರ ಅಂತ ಇರಂಗಿಲ್ಲ. ಬಹಳಷ್ಟು ಏನಾಗಿರ್ತತಿ ಅಂದ್ರೆ ಪ್ರವೇಶ ದ್ವಾರಗಳನ್ನ ಒಳಗೊಂಡಿರ್ತವೆ. ಸೊ ವಕ್ರರೇಖೆಯ ಗೋಪುರಗಳು ಏನಾಗಿರ್ತಾವ ಅಂದ್ರೆ ನಿರ್ಮಾಣ ಆಗಿರುತ್ತದೆ. ಅಂತದನ್ನ ನಾವೇನಂತ ಕರಿತೀವಿ ಅಂತಂದ್ರ ಈ ಒಂದು ಯಾವ್ದಂತ ಕರಿತೀವಿ ಅಂದ್ರೆ ನಾಗರ ಶೈಲಿ ಅಂತ ಕರಿತೀವಿ. ಅದೇ ರೀತಿ ಈ ಒಂದು ದ್ರಾವಿಡ ಮತ್ತು ಈ ನಾಗರ ಶೈಲಿ ಎರಡೂ ಸೇರ್ಕೊಂಡಿದ್ದೆ ಆಗಿತ್ತು ಅಂತಾರ ಅದ್ ಯಾವ್ದಿರುತ್ತೆ ಅಂತಾರ ವೇಸರ ಶೈಲಿ ಅಂತ ಹೇಳ್ತೀವಿ, ಹೌದಾ. ಈ ವೇಸರ ಶೈಲಿ ಒಳಗಡೆ ದ್ರಾವಿಡ ಶೈಲಿಯ ಲಕ್ಷಣನೂ ಇರ್ತತಿ, ಜೊತೆಗೆ ಯಾವ್ದಿರ್ತತಿ ಅಂತಂದ್ರೆ ಈ ಒಂದು ನಾಗರ ಶೈಲಿಯ ಲಕ್ಷಣ ಕೂಡ ಇರ್ತವೆ. ಎರಡೂವನ್ನ ಸಂಯೋಜನೆ ಮಾಡ್ಕೊಂಡು ಸ್ಟಾರ್ಟ್ ಆಗಿರೋದು ಅಥವಾ ಇರ್ತಕ್ಕಂಥ ವಾಸ್ತುಶಿಲ್ಪ ಕಲೆ ಯಾವುದು ಅಂತಂದ್ರೆ ವೇಸರ ಶೈಲಿ ಅಂತ ಹೇಳ್ತೀವಿ. ಹಾಗಾದ್ರೆ ದ್ರಾವಿಡ ಮತ್ತು ನಾಗರ ಶೈಲಿಗಳಿಂದ ಅಂಶಗಳನ್ನು ಸಂಯೋಜಿಸುತ್ತದೆ. ಇದು ಹೈಬ್ರಿಡ್ ವಾಸ್ತುಶಿಲ್ಪಕ್ಕೆ ಏನಾಗತ್ತೆ ಅಂತಾರ ಕಾರಣ ಆಗತ್ತೆ. ಯಾವ್ದಕ್ಕೆ ಅಂತಾರ ಹೈಬ್ರಿಡ್ ವಾಸ್ತುಶಿಲ್ಪ ಕಲೆಗೆ ಕಾರಣವಾಗಿರೋದು ಯಾವುದು ಅಂತಂದ್ರ ಈ ಒಂದು ವೇಸರ ಶೈಲಿ ಅಂತ ಹೇಳ್ತೀವಿ. ಹಾಗಾದ್ರೆ ದ್ರಾವಿಡ ಶೈಲಿ ಅಂತಕ್ಕಂಥದ್ದು ಮುಖ್ಯವಾಗಿ ಪ್ರಾಥಮಿಕವಾಗಿ ಭಾರತದ ದಕ್ಷಿಣ ಭಾಗಕ್ಕೆ ಏನಾಗತ್ತೆ ಅಂತಾರ ಸಂಬಂಧಿಸಿದೆ. ಈ ದ್ರಾವಿಡ ಶೈಲಿ ಅಂತಕ್ಕಂಥದ್ದು ಮುಖ್ಯವಾಗಿ ಹುಟ್ಕೊಂಡಿರೋದು ಎಲ್ಲಿಂದ ಅಂತಂದ್ರೆ ಅಥವಾ ಯಾವ ಒಂದು ಮೂಲ ಯಾವುದು ಅಂತ ನೋಡಿದಾಗ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಒಂದು ವಾಸ್ತುಶಿಲ್ಪ ಶೈಲಿ ಅಂತ ಹೇಳ್ತೀವಿ. ಇನ್ನ ಏನಿದು ಗುಣಲಕ್ಷಣಗಳು, ದ್ರಾವಿಡ ಶೈಲಿ ಅಂದ್ರೆ ಯಾವ ರೀತಿ ಇರ್ತತಿ ಅಂತ ನೋಡಿದ್ರೆ ಗೋಪುರಗಳು ಇರ್ತಾವ ಅಥವಾ ವಿಮಾನಗಳು ಅಂತ ಹೇಳ್ತೀವಿ ನಾವು. ಅದಕ್ಕೆ ಗೋಪುರಗಳು ಇರ್ತವೆ. ದ್ರಾವಿಡ ದೇವಾಲಯಗಳು ಸಾಮಾನ್ಯವಾಗಿ ಪಿರಮಿಡ್ ಗೋಪುರವನ್ನ ಅಥವಾ ಶಿಖರವನ್ನ ಅಂದ್ರೆ ಗೋಪುರಗಳನ್ನ ಏನಾಗಿರ್ತಾವು ಅಂತಾರ ಹೊಂದಿರ್ತವೆ. ದ್ರಾವಿಡ ಶೈಲಿಯ ವಾಸ್ತುಶಿಲ್ಪ ಕಲೆಗಳು ಏನಾಗಿರ್ತಾವು ಅಂತಾರ ಗೋಪುರ ಶೈಲಿಯನ್ನ ಹೊಂದಿರ್ತವೆ. ಜೊತೆಗೆ ಬಹಳಷ್ಟು ಅಂತಸ್ತುಗಳನ್ನ ಏನಾಗಿರ್ತತಿ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಮಹಡಿಗಳನ್ನ ಅಥವಾ ಅಂತಸ್ತುಗಳನ್ನ ಹೊಂದಿರ್ತಕ್ಕಂಥದ್ದು ಯಾವುದು ಅಂತಂದ್ರ ದ್ರಾವಿಡ ಶೈಲಿ. ಜೊತೆಗೆ ಪ್ರತಿಯೊಂದು ಸಮತಲವಾದ ಅಂಚಿನಿಂದ ಗುರುತಿಸಲ್ಪಟ್ಟಿರುತ್ತದೆ. ಗೋಪುರವು ಏರುತ್ತಿದ್ದಂತೆ ಕಿರಿದಾಗುತ್ತಾ ಹೋಗುತ್ತದೆ. ಅಂದ್ರೆ ಇಲ್ಲಿ ಗೋಪುರ ಏನಾಗ್ತತಿ ಅಂತಂದ್ರೆ ಈ ರೀತಿ ಏರ್ತಾ ಹೋದಂಗೆ ಅಂದ್ರೆ ಪ್ರತಿಯೊಂದು ಅಂಚುಗಳು ಏನಾಗ್ತಾವು ಅಂತಂದ್ರೆ ಸಮನಾಗಿರ್ತವೆ, ಸಮರೂಪದೊಳಗಡೆ ಇರ್ತವೆ. ಅದೇ ರೀತಿ ಮೇಲ್ಭಾಗಕ್ಕೆ ಹೋಗ್ತಾ ಏನಾಗ್ತತಿ ಅಂತಂದ್ರೆ ಚಿಕ್ಕದಾಗ್ತಾ ಹೋಗ್ತವೆ, ಹೌದಾ. ಮೇಲ್ಭಾಗಕ್ಕೆ ಹೋಗ್ತಾ ಏನಾಗಿರ್ತತಿ ಅಂತಾರೆ ಚಿಕ್ಕದಾಗ್ತಾ ಹೋಗ್ತವೆ. ಇವೇನಾಗಿರ್ತತಿ ಅಂತಂದ್ರೆ ಈ ಒಂದು ತ್ರಿಕೋನಾಕಾರ ಅಥವಾ ಪಿರಮಿಡ್ ರಚನೆ ಒಳಗಡೆ ಇರ್ತವೆ. ಸೊ ಮೇಲ್ಭಾಗಕ್ಕೆ ಹೋಗ್ತಾ ಏನಾಗ್ತತಿ ಅಂದ್ರೆ ಚಿಕ್ಕದಾಗ್ತಾ ಬರ್ತವೆ. ಎದ್ರೊಳಗಡೆ ಅಂತಂದ್ರ ದ್ರಾವಿಡ ಶೈಲಿ ಒಳಗಡೆ.
ಹಂಗಾದ್ರೆ ಈ ಶೈಲಿಗೆ ಎಕ್ಸಾಂಪಲ್ ಅಂದ್ರ ಈ ಶೈಲಿಗೆ ಎಕ್ಸಾಂಪಲ್ ನಾಗ ನೋಡೋದಾದ್ರೆ ಯಾವ್ದು ಅಂತಂದ್ರ ಇದನ್ನ ನೋಡ್ತೀವಿ ನಾವು. ಇಲ್ಲಿ ಹೆಂಗಿದಾವ್ ನೋಡ್ರಿ. ಸೊ ಅಂಚುಗಳು ಇದಾವೆ ಹೌದಾ, 4 ದಿಕ್ಕಿಗೆ ಏನಾಗಿದಾವು ಅಂತಂದ್ರ ಅಂಚುಗಳು ಕಂಡು ಬರ್ತವೆ. ಅಂದ್ರ ಈ ಒಂದು ಯಾವ ತರ ಇದಾವೆ ಅಂತಾರ ಪಿರಮಿಡ್ ಶೇಪ್ ಅಲ್ಲಿ ಇದಾವೆ. ಮೇಲ್ಭಾಗಕ್ಕೆ ಹೋಗ್ತಾ 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 ಏನಾಗ್ತತಿ ಅಂತಾರ ಪಿರಮಿಡ್ ಯಾವ ರೀತಿ ಚಿಕ್ಕದಾಗಿರುತ್ತೋ ಅದೇ ರೀತಿ ಗೋಪುರಗಳು ಚಿಕ್ಕದಾಗ್ತಾ ಹೋಗ್ತಾ ಇರ್ತವೆ. ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರ ಬಹು ಹಂತವಾಗಿರ್ತಾವೆ ಹೌದಾ. ಸೊ ಇಲ್ಲೊಂದ್ ಸ್ಟೆಪ್, ಅದಾದ ನಂತರ ಒಂದ್ ಸ್ಟೆಪ್, ಅದಾದ ನಂತರ ಒಂದ್ ಸ್ಟೆಪ್, ಮಹಲುಗಳನ್ನ ಅಥವಾ ಬಹು ಹಂತವಾಗಿ ಏನಾಗಿರ್ತಾವ ಅಂದ್ರೆ ಇವುಗಳನ್ನ ಕಟ್ಟಿರ್ತಾರೆ. ಸೊ ಹಾಗಾಗಿ ಇದೇನಾಗಿರ್ತತಿ ಅಂತಂದ್ರ 4 ಮೂಲೆಗಳಲ್ಲಿ ಅಂಚುಗಳನ್ನ ಹೊಂದಿರುತ್ತೆ ಹೌದಾ. 4 ಮೂಲೆಗಳಲ್ಲಿ ಅಂಚುಗಳನ್ನ ಹೊಂದಿರುತ್ತೆ. ಜೊತೆಗೆ ಸೊ ಮೇಲೆ ಹೋಗ್ತಾ ಹೋಗ್ತಾ ಮೇಲಿರುತ್ತಾ ಹೋದ್ವಿ ಅಂತಂದ್ರ ಅತಿ ಚಿಕ್ಕದಾಗಿ ಏನಾಗುತ್ತೆ ಅಂತಾರ ಕಾಣಿಸುತ್ತೆ. ಸೊ ಯಾವ್ದು ಅಂತಂದ್ರ ಈ ಒಂದು ದ್ರಾವಿಡ ಶೈಲಿ ಅಂತ ಹೇಳ್ತೀವಿ. ಹಾಗಾದ್ರೆ ಈ ವಾಸ್ತುಶಿಲ್ಪ ಕಲೆಗಿರ್ತ ಅಥವಾ ಈ ದೇವಾಲಯಗಳ ಮಂಟಪ ಹೆಂಗಿರ್ತತಿ ಅಂತ ನೋಡಿದ್ರೆ, ದೇವಾಲಯವು ಸಾಮಾನ್ಯವಾಗಿ ಮಂಟಪ ಎಂಬ ಕಂಬದ ಹಾಲನ್ನು ಒಳಗೊಂಡಿರುತ್ತದೆ ಹೌದಾ. ಸೊ ಒಳಭಾಗದೊಳಗಡೆ ಏನಾಗ್ತತಿ ಅಂತ ಕಂಬಗಳು ಕೂಡಿರ್ತಕ್ಕಂತ ಒಂದು ದೊಡ್ಡದಾಗಿರ್ತಕ್ಕಂತ ಹಾಲ್ ಇರುತ್ತೆ, ಅಂದ್ರೆ ಒಂದು ಭವನ ಇರುತ್ತೆ. ಸೊ ಸಾಮಾನ್ಯವಾಗಿ ಪೂರ್ವಕ್ಕೆ ಮುಖ ಮಾಡುವ ಒಂದೇ ಪ್ರವೇಶವಿರುತ್ತದೆ ಹೌದಾ. ಒಂದೇ ಪ್ರವೇಶ ಇರುತ್ತೆ. ಆ ಪ್ರವೇಶ ಯಾವ ಕಡೆ ಮುಖ ಮಾಡಿರ್ತತಿ ಅಂದ್ರೆ ಪೂರ್ವಕ್ಕೆ ಮುಖ ಮಾಡ್ಕೊಳಕ್ ಒಂದೇ ಒಂದ್ ಪ್ರವೇಶ ಇರುತ್ತೆ. ಸೊ ನೋಡಿದ ತಕ್ಷಣ ನಮಗೆ ಇದು ದ್ರಾವಿಡ ಶೈಲಿಯನ್ನು ಗೊತ್ತ ಮಾಡ್ಕೋಬೇಕು ಅಂತಾರ ಒಂದು ಅಂಚುಗಳು ಇರ್ತಾವ ಹೌದಾ. ಅಂಚುಗಳು ಇರ್ತಾವ, ಸ್ಟೆಪ್ ಬೈ ಸ್ಟೆಪ್ ಏನಾಗಿರ್ತಾವ ಬಂದಿರ್ತಾವ. ಮೇಲ್ಭಾಗಕ್ಕೆ ಹೋದಂಗ್ ಗೋಪುರಗಳ ರಚನೆ ಇರುತ್ತೆ. ಮೇಲ್ಭಾಗಕ್ಕೆ ಹೋದಂಗ್ ಗೋಪುರಗಳು ಏನಾಗ್ತಾವ ಅಂದ್ರೆ ಚಿಕ್ಕದಾಗ್ತಾ ಹೋಗ್ತಾ ಇರ್ತವೆ. ಮಂಟಪ ನೋಡಿದ್ರೆ ಏನಾಗ್ತತಿ ಅಂದ್ರೆ ಒಳಗಡೆ ಕಂಬಗಳಿಂದ ಕೂಡಿರ್ತತಿ, ಒಂದು ಹಾಲ್ ಇರುತ್ತೆ. ಸೊ ಒಂದು ಭವನ ಇರುತ್ತೆ. ಜೊತೆಗೆ ಏನು ಅಂತಂದ್ರ ಇಲ್ಲಿ ಮುಖ್ಯವಾಗಿ ಪ್ರವೇಶದ್ವಾರ ಸಾಮಾನ್ಯವಾಗಿ ಒಂದೇ ಇರುತ್ತೆ. ಅದು ಹೆಂಗೆ ಅಂತಂದ್ರ ಪೂರ್ವ ದಿಕ್ಕಿಗೆ ಮುಖ ಮಾಡ್ಕೊಂಡಿರುತ್ತೆ, ಒಂದೇ ಒಂದ್ ಪ್ರವೇಶ ದ್ವಾರ ಇರುತ್ತೆ. ಹಂಗಾದ್ರೆ ಈ ದ್ರಾವಿಡ ಶೈಲಿಗೆ ಎಕ್ಸಾಂಪಲ್ಸ್ ಅನ್ನ ನೋಡೋದಾದ್ರೆ ತಂಜಾವೂರಲ್ಲಿ ಇರ್ತಕ್ಕಂತ ಬೃಹದೀಶ್ವರ ದೇವಾಲಯ ಆಗಿರ್ಬೋದು, ಮಧುರೈ ಮೀನಾಕ್ಷಿ ದೇವಾಲಯ ಆಗಿರ್ಬೋದು. ಅಂದ್ರೆ ಇವೆರಡು ಟೆಂಪಲ್ ಗಳು ಯಾವ್ದಕ್ಕೆ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಯಾವ್ದಕ್ಕೆ ಅಂತಂದ್ರ ದ್ರಾವಿಡ ಶೈಲಿಗೆ. ಸೊ ಹಾಗಾದ್ರೆ ತಂಜಾವೂರಿನ ಬೃಹದೇಶ್ವರ ದೇವಾಲಯ ಆಗಿರ್ಬೋದು, ಮಧುರೈನ ಮೀನಾಕ್ಷಿ ದೇವಾಲಯ ದ್ರಾವಿಡ ವಾಸ್ತುಶಿಲ್ಪ ಕಲೆಗೆ ಏನಾಗತ್ತೆ ಅಂತಾರ ಫೇಮಸ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಮಂಟಪ ಏನಾಗಿರ್ತತಿ ಅಂತಾರ ಒಂದೇ ಮುಖ್ಯ ದ್ವಾರವನ್ನು ಹೊಂದಿರುತ್ತೆ. ಅದು ಪೂರ್ವದ ಕಡೆ ಮುಖ ಮಾಡ್ಕೊಂಡಿರುತ್ತೆ. ಜೊತೆಗೆ ಕಂಬದ ಹಾಲುಗಳು ಏನಾಗಿರ್ತಾವು ಅಂತಂದ್ರ ಹೊಂದಿರ್ತದ. ಸೊ ನೆಕ್ಸ್ಟ್ ಒನ್ ಯಾವ್ದು ಅಂತಾರ ನಾಗರ ಶೈಲಿ ಅಂತ ಹೇಳ್ತೀವಿ. ಹಂಗಾದ್ರೆ ನಾಗರ ಶೈಲಿ ಏನಾಗಿರ್ತತಿ ಅಂದ್ರ ಮೂಲತಃ ಬಂದಿದ್ದು ಮುಖ್ಯವಾಗಿ ಭಾರತದ ಉತ್ತರ ಭಾಗಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ದ್ರಾವಿಡ ಶೈಲಿ ಏನಾಗಿತ್ತು ಅಂದ್ರೆ ಮೂಲತಃ ದಕ್ಷಿಣ ಭಾರತದಲ್ಲಿ ಉಟ್ಕೊಂಡಿದ್ರೆ, ನಾಗರ ಶೈಲಿ ಅಂತಕ್ಕಂಥದ್ದು ಏನು ಅಂತಂದ್ರ ಈ ಒಂದು ಭಾರತದ ಉತ್ತರ ಭಾಗದಲ್ಲಿ ಉಟ್ಕೊಂಡಿರೋದು ಯಾವ್ದು ಅಂತಂದ್ರ ನಾಗರ ಶೈಲಿ. ಹಾಗಾದ್ರೆ ಇಲ್ಲಿರ್ತಕ್ಕಂತ ವಿಮಾನ ಅಥವಾ ಏನ್ ಗೋಪುರ ಅಂತ ಏನ್ ಕರಿತೀವಿ ಯಾವ ರೀತಿ ಇರುತ್ತೆ ಅಂತಂದ್ರ ಮೊನಚಾಗಿರ್ತಕ್ಕಂಥ ತುದಿ ಇರುತ್ತೆ ಹೌದಾ. ಆ ಶಾರ್ಪ್ ಎಡ್ಜ್ ಇರಂಗಿಲ್ಲ, ಮೊನಚಾಗಿರ್ತಕ್ಕಂಥ ತುದಿ ಇರುತ್ತೆ ಗೋಪುರ. ಜೊತೆಗೆ ವಕ್ರ ರೇಖೆಯ ಅಥವಾ ಜೇನುಗೂಡಿನ ಆಕಾರದ ಗೋಪುರವನ್ನ ಏನಾಗಿರ್ತೈತಿ ಅಂದ್ರೆ ಕಟ್ಕೊಂಡಿರ್ತಾರೆ. ಸೊ ನೋಡಿದ್ರೆ ಏನಾಗ್ತದೆ ಜೇನುಗೂಡಿನ ತರ ಅಂದ್ರೆ ವಕ್ರವಾಗಿ ಅಂದ್ರ ಈ ರೀತಿ ಕೊರ್ದಂಗಿರಂಗಿಲ್ಲ, ರೇಖೆ ತರ ಕೊರ್ದಂಗಿರಂಗಿಲ್ಲ. ಸೊ ವಕ್ರವಾಗಿ ಏನಾಗಿರ್ತತಿ ಅಂತಂದ್ರ ಈ ರೀತಿ ವಕ್ರವಾಗಿರ್ಬಹುದು, ಅಥವಾ ಜೇನುಗೂಡು ತನ್ನ ಗೂಡನ್ನ ಕಟ್ಟಿದ ರೀತಿ ಏನಾಗಿರ್ತತಿ ಅಂತಾರ ಗೋಪುರ ಕಂಡು ಬರುತ್ತೆ. ಹಂಗಾದ್ರೆ ಇಲ್ಲಿರ್ತಕ್ಕಂತ ಮಂಟಪ ನಿಮ್ಗೆ ತೋರಿಸ್ತೀನಿ, ಇಲ್ಲಿ ಈ ರೀತಿ ಇದೆ ಹೌದಾ. ಸೊ ಇಲ್ಲಿ ಸ್ಟ್ರೇಟ್ ಲೈನ್ ಇರಂಗಿಲ್ಲ, ಈ ರೀತಿ ಏನಾಗಿರ್ತತಿ ಅಂತಂದ್ರ ವಕ್ರ ಆಗಿರುತ್ತೆ. ಜೊತೆಗೆ ಇಲ್ಲಿ ಶಾರ್ಪ್ ಎಡ್ಜ್ ಇರಂಗಿಲ್ಲ, ಹೆಂಗಿರುತ್ತೆ ಅಂತಾರ ಮೊನಚಾಗಿರ್ತಕ್ಕಂತಹ ಎಡ್ಜ್ ಕಂಡು ಬರುತ್ತೆ ಹೌದಾ. ಮೊನಚಾಗಿರ್ತಕ್ಕಂತ ಎಡ್ಜ್ ಏನಾಗುತ್ತೆ ಅಂತಾರ ಕಂಡು ಬರುತ್ತೆ. ಹಾಗಾದ್ರೆ ಮಂಟಪ ಹೆಂಗಿರ್ತತಿ ಅಂದ್ರೆ ನಾಗರ ದೇವಾಲಯಗಳನ್ನ ಮಂಟಪವು ಸಮತಟ್ಟಾದ ಮೇಲ್ಛಾವಣಿ ಅಥವಾ ಸರಳವಾದ ಪಿರಮಿಡ್ ರೂಪವನ್ನ ಹೊಂದಿರಬಹುದು ಹೌದಾ. ಸಮತಟ್ಟಾಗಿರ್ತಕ್ಕಂತ ಮೇಲ್ಛಾವಣಿಯನ್ನ ಹೊಂದಿರುತ್ತೆ ಅಥವಾ ಗೋಪುರಗಳನ್ನ ಏನಾಗಿರ್ತತಿ ಅಂತಾರ ಹೊಂದಿರುತ್ತೆ. ಎಲ್ಲಿ ಹೆಂಗ್ ನೋಡಿದ್ವಿ ಅಂತಾರ ಮೇಲ್ಭಾಗಕ್ಕೆ ಹೋದಂಗ್ ಚಿಕ್ಕದಾಗ್ತಾ ಹೋಗ್ತಾ ಇತ್ತು. ಬಟ್ ಇಲ್ಲ ಹಂಗಿಲ್ಲ ಹೌದಾ. ಸಮತಟ್ಟಾಗಿರ್ತಕ್ಕಂತಹದ್ದು ಏನಾಗತ್ತೆ ಅಂತಂದ್ರ ಮೇಲ್ಛಾವಣಿ ಕಂಡು ಬರುತ್ತೆ. ಹಂಗಾದ್ರೆ ಇದು ಯಾವ್ದಕ್ಕೆ ಎಕ್ಸಾಂಪಲ್ ಆಗುತ್ತೆ ಅಂತಂದ್ರೆ ಇದಕ್ಕೆ ಯಾವ್ದು ಎಕ್ಸಾಂಪಲ್ ಅಂತಂದ್ರ ಖುಜ್ರಾಹೋದಲ್ಲಿರ್ತಕ್ಕಂತ ಕಂದರಿಯ ಮಹಾದೇವ ದೇವಾಲಯ ಆಗಿರ್ಬೋದು, ಜೊತೆಗೆ ಭುವನೇಶ್ವರದಲ್ಲಿರ್ತಕ್ಕಂತಹ ಲಿಂಗರಾಜ ದೇವಾಲಯ ನಾಗರ ವಾಸ್ತುಶಿಲ್ಪ ಶೈಲಿನ ಏನಾಗುತ್ತೆ ಅಂತಾರ ಹೊಂದುತ್ತೆ. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಪ್ರವೇಶ ದ್ವಾರವನ್ನು ನೋಡಿದ್ರೆ, ಎಂಟ್ರಿಯನ್ನು ನೋಡಿದ್ರೆ ದೇವಾಲಯಗಳು ಸಾಮಾನ್ಯವಾಗಿ ಅನೇಕ ಪ್ರವೇಶ ದ್ವಾರಗಳನ್ನ ಹೊಂದಿರ್ತವೆ ಹೌದಾ. ನಾಗರ ಶೈಲಿ ಅಂದ್ರೆ ಬಹಳಷ್ಟು ಪ್ರವೇಶ, ಅಲ್ಲಿ ದ್ರಾವಿಡ ಶೈಲಿ ಅಂದಾಗ ಒಂದೇ ಪ್ರವೇಶ ದ್ವಾರ ಇರ್ತಿತ್ತು. ಬಟ್ ನಾಗರ ಶೈಲಿ ಅಂದಾಗ ಏನಾಗಿರ್ತತಿ ಅಂತಾರ ಸಾಕಷ್ಟು ಬಹು ಪ್ರವೇಶ ದ್ವಾರಗಳೇ ಇರ್ತವೆ. ಮುಖ್ಯ ದ್ವಾರವನ್ನು ಸಾಮಾನ್ಯವಾಗಿ ವಿಸ್ತಾರವಾದ ಗೇಟ್ವೇ ಅಥವಾ ತೋರಣದಿಂದ ಅಲಂಕಾರ, ಆಬ್ವಿಯಸ್ಲಿ. ಸೊ ಎಲ್ಲರೂ ಬಹಳಷ್ಟು ಇದ್ದಾಗ ಮುಖ್ಯ ದ್ವಾರ ಅಂತ ಒಂದಿರುತ್ತೆ, ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಅಲಂಕಾರ ಮಾಡಿರ್ತಾರೆ. ಅದನ್ನ ನೋಡಿದ ತಕ್ಷಣ ಏನ್ ಮಾಡ್ಬೇಕು ಅಂದ್ರೆ ಗೊತ್ತಾಗುತ್ತೆ ಇದು ಮುಖ್ಯ ದ್ವಾರ ಅಂತ. ದೊಡ್ಡದಾಗಿರುತ್ತೆ, ಪ್ಲಸ್ ಏನಾಗಿರ್ತತಿ ಅಂದ್ರೆ ತೋರಣಗಳಿಂದ ಅಲಂಕಾರ ಮಾಡಿರ್ತಾರೆ. ಸೊ ಹಾಗಾದ್ರೆ ಇಲ್ಲಿ ಇದಕ್ಕೆ ಉದಾಹರಣೆ ನೋಡೋದಾದ್ರೆ ಯಾವ್ದಾಗತ್ತೆ ಅಂದ್ರೆ ಖುಜ್ರಾಹೋ ದೇವಾಲಯದಲ್ಲಿ ಇರ್ತಕ್ಕಂಥ ಕಂದರಿಯ ಮಹಾದೇವ ದೇವಾಲಯ ಆಗಿರ್ಬೋದು, ಭುವನೇಶ್ವರದಲ್ಲಿರ್ತಕ್ಕಂತಹ ಲಿಂಗರಾಜ ದೇವಾಲಯ ಆಗಿರ್ಬೋದು, ಅಂಡ್ ಇಲ್ಲಿ ನಾಗರ ವಾಸ್ತುಶಿಲ್ಪ ಶೈಲಿ ಸಂಬಂಧಪಟ್ಟಂಗಿರ್ತಕ್ಕಂತ
ಸೊ ನಾಗರ ಶೈಲಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರ ಈ ಒಂದು ಕಂದರಿಯ ಮಹಾದೇವ ದೇವಾಲಯ ಖುಜ್ರಾಹು ಆಗಿರ್ಬೋದು, ಮತ್ತೆ ಭುವನೇಶ್ವರದಲ್ಲಿರ್ತಕ್ಕಂತಹ ಲಿಂಗರಾಜ ದೇವಾಲಯ ಆಗಿರ್ಬೋದು. ಸೊ ಇವುಗಳು ಯಾವ್ದಕ್ಕೆ ಎಕ್ಸಾಂಪಲ್ ಆಗ್ತಾವು ಅಂತಾರ, ನಾಗರ ಶೈಲಿಗೆ ಎಕ್ಸಾಂಪಲ್ ಆಗಿರ್ತಕ್ಕಂತಹ ಟೆಂಪಲ್ಸ್ ಗಳು. ಇನ್ನ ವೇಸರ ಶೈಲಿ ಅಂತ ಹೇಳ್ತು. ದ್ರಾವಿಡ ಮತ್ತು ನಾಗರ ಶೈಲಿ ಎರಡು ಮಿಕ್ಸ್ಡ್ ಅಪ್ ಆಗಿರೋದು ಯಾವುದು ಅಂತಂದ್ರ ವೇಸರ ಶೈಲಿ. ಹಾಗಾದ್ರೆ ಎರಡು ಕಂಡು ಬರ್ತವೆ. ವೇಸರ ಎಂಬುದು ಹೈಬ್ರಿಡ್ ಅಥವಾ ಮಿಶ್ರ ಶೈಲಿ ಆಗಿದೆ. ಹೌದಾ, ಹೈಬ್ರಿಡ್ ಶೈಲಿ ಅಥವಾ ಮಿಶ್ರ ಶೈಲಿ ಅಂತ ಹೇಳ್ತೀವಿ. ಯಾವುದು ಅಂದ್ರ ವೇಸರ ಶೈಲಿ. ಯಾವ್ದ್ರದ್ದು ಹೈಬ್ರಿಡ್ ಆಗಿದೆ ಅಂತಂದ್ರ ಈ ಒಂದು ದ್ರಾವಿಡ ಮತ್ತು ನಾಗರ ಶೈಲಿಯ ಹೈಬ್ರಿಡ್ ಆಗಿರೋದು ಯಾವುದು ಅಂದ್ರ ವೇಸರ ಶೈಲಿ. ಎರಡು ಲಕ್ಷಣಗಳು ಇರ್ತವೆ. ದ್ರಾವಿಡ ಮತ್ತು ನಾಗರ ಶೈಲಿ ಎರಡೂ ಶೈಲಿಗಳ ವೈಶಿಷ್ಟ್ಯಗಳನ್ನ ಏನಾಗ್ತಾರೆ ಅಂತರ ಸಂಯೋಜನೆ ಮಾಡ್ತಾರೆ. ಜೊತೆಗೆ ಪ್ರಾದೇಶಿಕವಾಗಿ ವಾಸ್ತುಶಿಲ್ಪಗಳ ಅಂಶಗಳು ಏನಾಗ್ತತಿ ಅಂತಾರ ಮಿಶ್ರಣವನ್ನ ಪ್ರದರ್ಶನ ಮಾಡ್ತವೆ. ಹಾಗಾದ್ರೆ ಈ ಒಂದು ಎರಡು ಮಿಕ್ಸ್ಡ್ ಇರೋದು ಯಾವುದು ಅಂತಂದ್ರ ವೇಸರ ಶೈಲಿ ಅಂತ ಹೇಳ್ತೀವಿ. ಹಾಗಾದ್ರೆ ನಮ್ಮ ಕರ್ನಾಟಕದ ಇರ್ತಕ್ಕಂತ ಪ್ರಮುಖ ದೇವಾಲಯಗಳು ಅಂತ ನೋಡಿದ್ರೆ, ನಮ್ಮ ಕರ್ನಾಟಕದ ದೇವಾಲಯಗಳು ಯಾವ ರೀತಿ ಇದಾವೆ ಅಂತ ನೋಡ್ತಾ ಬಂದ್ರೆ, ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯಗಳು ನಮ್ಮ ಕರ್ನಾಟಕದೊಳಗೆ ನೋಡಿದ್ರೆ ನಾವು ಮೊದಲೇದಾಗಿ ಯಾವ್ದನ್ನ ಗುರುತಿಸ್ತೀವಿ ಅಂತಂದ್ರೆ ಹಂಪಿ ಅಂತ ಗುರುತಿಸ್ತೀವಿ. ಹೌದಾ, ಹಂಪಿ ಪ್ರಮುಖ ದೇವಾಲಯ ಅಂತ ಗುರುತಿಸ್ತೀವಿ. ಹಾಗಾದ್ರೆ ಹಂಪಿ 1986 ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರ್ತಕ್ಕಂತ ಕರ್ನಾಟಕದ ಏಕೈಕ ಜೈವಿಕ ತಾಣ ಅಂತ ಹೇಳ್ತೀವಿ. ಹೌದಾ, ಸಾಂಸ್ಕೃತಿಕ ತಾಣಗಳು ಆಲ್ರೆಡಿ 3 ಇದಾವೆ. ಸಾರಿ ಹಂಪಿ ಅನ್ನೋದೇನು ಅಂದ್ರೆ ಒಂದು ಸಾಂಸ್ಕೃತಿಕ ತಾಣ ಆಗಿದೆ. ಹೌದಾ, 1986 ಏನಾಗ್ತತಿ ಅಂದ್ರೆ ಸಾಂಸ್ಕೃತಿಕ ತಾಣವಾಗಿ ಆಡ್ ಆಗತ್ತೆ. ಟೋಟಲ್ ನಮ್ಮ ಕರ್ನಾಟಕದಿಂದ 4 ತಾಣಗಳು ಆಡ್ ಆಗಿದಾವೆ ಯುನೆಸ್ಕೋ ಪಾರಂಪರಿಕ ಪಟ್ಟಿ ಒಳಗಡೆ. 3 ಸಾಂಸ್ಕೃತಿಕ ತಾಣಗಳು, ಒಂದ್ ಯಾವ್ದು ಅಂದ್ರೆ ಜೈವಿಕ ತಾಣ. 3 ಸಾಂಸ್ಕೃತಿಕ ತಾಣಗಳು ಅಂತ ಒಂದು ಹಂಪಿ, ಪಟ್ಟದಕಲ್ಲು, ಇನ್ನೊಂದ್ ಯಾವ್ದು ಅಂದ್ರ ಹೊಯ್ಸಳೇಶ್ವರ ದೇವಾಲಯಗಳು. ಒಂದ್ ಮಾತ್ರ ಜೈವಿಕ ತಾಣ ಯಾವ್ದು ಅಂತಂದ್ರ ಆ ಜೈವಿಕ ತಾಣ ಪಶ್ಚಿಮ ಘಟ್ಟಗಳು ಅಂತ ಹೇಳ್ತೀವಿ. ಹಂಪಿ ಅಂತಕ್ಕಂಥದ್ದು 1986 ಯುನೆಸ್ಕೋ ಪಾರಂಪರಿಕ ಪಟ್ಟಿಯೊಳಗಡೆ ಸೇರತ್ತ. ವಿಜಯನಗರ ಸಾಮ್ರಾಜ್ಯ ಅಂತ ಬಂದಾಗ ನಮ್ ಕಣ್ ಮುಂದ್ಗಡೆ ಬರೋದು ಯಾವ್ದು ಅಂತಾರ ಹಂಪಿ. ಹೌದಾ, ಸೊ ಹಂಪಿ ಬಹಳಷ್ಟು ವೈಭವದಿಂದ ರಾಜ್ಯಭಾರವನ್ನು ಮಾಡಿರ್ತಕ್ಕಂತ ಒಂದು ಸಾಮ್ರಾಜ್ಯ ಯಾವ್ದು ಅಂತಾರ ವಿಜಯನಗರ ಸಾಮ್ರಾಜ್ಯ. ಆರಂಭ ನೋಡಿದ್ರೆ ಅದ್ರ ಆಡಳಿತ ನೋಡಿದ್ರೆ ಬಹಳಷ್ಟು ಖುಷಿ ಆಗುತ್ತೆ. ಬಟ್ ಎಂಡ್ ಆಫ್ ದಿ ಡೇ ಅದ ಹಂಪಿ ಸಾಮ್ರಾಜ್ಯ ಅಥವಾ ವಿಜಯನಗರ ಸಾಮ್ರಾಜ್ಯ ಲಾಸ್ ಆಗತಕ್ಕಂತ ಸಮಯದೊಳಗಡೆ ಬಹಳಷ್ಟು ದುಃಖ ಕೂಡ ಆಗತ್ತೆ. ಇಂಥ ಒಂದು ಸಾಮ್ರಾಜ್ಯ ನಮ್ ಕರ್ನಾಟಕದೊಳಗಡೆ ಏನಾಗತ್ತೆ ಅಂತ ಹೋಗಿರ್ತಕ್ಕಂಥದ್ದು. ಸೊ ಇದೇನಾಗುತ್ತೆ ಅಂದ್ರೆ ರಾಮಾಯಣ ಮತ್ತು ಹಿಂದೂ ಧರ್ಮದ ಪುರಾಣಗಳಲ್ಲಿ ಪಂಪಾದೇವಿ ತೀರ್ಥಕ್ಷೇತ್ರ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಉಲ್ಲೇಖ ಮಾಡ್ತಾರೆ. ಸೊ ಹಾಗಾದ್ರೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕಿಂತ ಹಿಂದಿನದಾಗಿರ್ತಕ್ಕಂಥ ರಾಮಾಯಣ ಮತ್ತು ಹಿಂದೂ ಧರ್ಮದ ಪುರಾಣಗಳೊಳಗಡೆ ಈ ಒಂದು ಹಂಪಿಯನ್ನ ಪಂಪಾದೇವಿ ತೀರ್ಥಕ್ಷೇತ್ರ ಅಂತ ಹೇಳ್ಬಿಟ್ಟು ಅದನ್ನ ಕರೀತಾರೆ. ಅಂಡ್ ಇವನ್ ಕಿಷ್ಕಿಂದೆ ಅಂತ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಕರೀತಾರೆ. 1336ರಿಂದ 1565 ವಿಜಯನಗರದ ರಾಜಧಾನಿ ಯಾವ್ದಾಗಿತ್ತು ಅಂತಂದ್ರ ಹಂಪಿ ಆಗಿರುತ್ತೆ. ಅದಕ್ಕಿಂತ ಮೊದಲು ಆನೆಗುಂದಿ ಅಂತ ನೀವು ನೋಡಿರ್ತೀರ ಇತಿಹಾಸ ಓದುವಾಗ. ಸೊ ಹಂಪಿಯು ಯಾವ ನದಿಯ ದಂಡೆ ಮೇಲ್ಗಡೆ ಇದೆ ಅಂತಂದಾಗ ಹಂಪಿಯು ತುಂಗಭದ್ರಾ ನದಿ ತೀರದಲ್ಲಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಹಂಪಿ. ಸಮೃದ್ಧವಾಗಿರ್ತಕ್ಕಂಥ ಶ್ರೀಮಂತ ಭವ್ಯವಾದ ನಗರವಾಗಿದ್ದು ಯಾವುದು ಅಂದ್ರೆ ಹಂಪಿ ಅನ್ನೋದು. ಸೊ ಹಲವಾರು ದೇವಾಲಯಗಳು ಮತ್ತೆ ಏನ್ ಮಾಡುತ್ತೆ ಅಂದ್ರೆ ವ್ಯಾಪಾರ ಮಳಿಗೆ ಕೂಡ ಅಥವಾ ಮಾರುಕಟ್ಟೆಗಳ ಕೇಂದ್ರ ಕೂಡ ಎಲ್ಲಿರುತ್ತೆ ಅಂತಾರ ಹಂಪಿ ಒಳಗಡೆ ಆ ಟೈಮ್ ಒಳಗಡೆ ಸ್ಥಾಪನೆ ಆಗಿರ್ತವೆ. ಕ್ರಿಸ್ತಶಕ 1500 ಹೊತ್ತಿಗೆ ಏನಾಗ್ತತಿ ಅಂತಂದ್ರೆ ಹಂಪಿ ವಿಜಯನಗರವು ಬೀಜಿಂಗ್ ನಂತರ ಅತಿ ದೊಡ್ಡ ಎರಡನೆಯ ವಿಶ್ವದ ನಗರವಾಗಿದೆ ಅಂತ ಹೇಳ್ತೀವಿ. ಬೀಜಿಂಗ್ ಅಂತ ಏನ್ ಹೇಳ್ತೀವಿ. ಸೊ ಬೀಜಿಂಗ್ ಅನ್ನ ಹೊರತುಪಡಿಸ್ರೆ ಯಾವಾಗಿನ ಕಾಲದೊಳಗಡೆ ಅಂತಾರೆ 1500 ಸುಮಾರು ಕ್ರಿಸ್ತಶಕ 1500 ಒಳಗಡೆ ಯಾವ ರೀತಿ ಬೀಜಿಂಗ್ ಇತ್ತು ಆ ಟೈಮ್ ಒಳಗಡೆ ವಿಶ್ವದ ಎರಡನೇ ಅತಿ ದೊಡ್ಡ ನಗರ ಯಾವ ಸ್ಥಾಪನೆ ಆಗಿರುತ್ತೆ ಅಂತಂದ್ರೆ ಹಂಪಿ ಅಷ್ಟು ಡೆವಲಪ್ಮೆಂಟ್ ಆಗಿರುತ್ತೆ. ಆ ಸಮಯದಲ್ಲಿ ಬಹುಶಃ ಭಾರತದ ಶ್ರೀಮಂತ ನಗರ ಆಗಿತ್ತು. ಭಾರತ ಒಳಗಡೆ ಶ್ರೀಮಂತ ನಗರ ಆಗಿತ್ತು ಯಾವಾಗ ಅಂತಂದ್ರ ವಿಜಯನಗರ ಸಾಮ್ರಾಜ್ಯದ ಕಾಲದೊಳಗಡೆ. ಹಂಪಿಯಲ್ಲಿ ಇರ್ತಕ್ಕಂಥ ಕಲ್ಲಿನ ರಥವನ್ನ ನಾವು ನೋಡ್ತೀವಿ. 50 ರೂಪಾಯಿ ನೋಟಿನ ಮೇಲ್ಗಡೆ ಏನ್ ಮಾಡಿದ್ದಾರೆ ಅಂತ ಹಂಪಿಯ ಕಲ್ಲಿನ ರಥದ ಚಿತ್ರಣವನ್ನ ನೋಡ್ತೀವಿ. ಅದೇ ರೀತಿ ಪಟ್ಟದ ಕಲ್ಲು ಅಂತ ಹೇಳ್ತೀವಿ. ಹೌದಾ, ಪಟ್ಟದ ಕಲ್ಲು. ಹಾಗಾದ್ರೆ ಪಟ್ಟದ ಕಲ್ಲು ದ್ರಾವಿಡ ಶೈಲಿಯಲ್ಲಿ ಏನಾಗುತ್ತೆ ಅಂತಾರ ನಿರ್ಮಾಣ ಆಗಿರ್ತಕ್ಕಂಥ ದೇವಾಲಯ. ಯಾವ ಶೈಲಿಯೊಳಗೆ ನಿರ್ಮಾಣ ಆಗತ್ತೆ ಅಂತಾರ ಪಟ್ಟದ ಕಲ್ಲು ಈ ಒಂದು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಾಲಯ. ಹಂಗಾದ್ರೆ ಬಹಳಷ್ಟು ಸುಂದರವಾಗಿರ್ತಕ್ಕಂಥ ದೇವಾಲಯ ಪಟ್ಟದ ಕಲ್ಲು ಮತ್ತು ಹಂಪಿ ಆಗಿರ್ಬೋದು, ಹೊಯ್ಸಳೇಶ್ವರ ದೇವಾಲಯ ಆಗಿರ್ಬೋದು, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಸರಾಗಿರ್ತಕ್ಕಂಥವು. ಸೊ ಹಾಗಾದ್ರೆ ಇಲ್ಲಿ ಶಿಲ್ಪವನ್ನು ಹೊಂದಿದೆ ಮತ್ತು 9ನೇ ಶತಮಾನದಿಂದಲೇ ಏನಾಗುತ್ತೆ ಅಂತಂದ್ರ ಈ ಶಿಲ್ಪ ಇದೆ. 9ನೇ ಶತಮಾನದಿಂದನೂ ಏನಾಗುತ್ತೆ ಅಂತಂದ್ರ ಇದೆ. ಪಟ್ಟದಕಲ್ಲು ಕೆಲ ಕಾಲ ದಕ್ಷಿಣ ಭಾರತದ ಚಾಲುಕ್ಯ ವಂಶದ ಏನಾಗುತ್ತೆ ಅಂದ್ರೆ ರಾಜಧಾನಿ ಆಗಿರುತ್ತೆ. ಪಟ್ಟದಕಲ್ಲು ಯಾರ ಒಂದು ರಾಜಧಾನಿ ಆಗಿತ್ತು ಅಂತಾರ ಚಾಲುಕ್ಯರ ವಂಶದ ರಾಜಧಾನಿ ಕೂಡ ಆಗಿತ್ತು. ಬಾದಾಮಿ ಚಾಲುಕ್ಯರ ರಾಜಧಾನಿ ಕೂಡ ಆಗಿತ್ತು. 1987 ಯುನೆಸ್ಕೋ ಪಾರಂಪರಿಕ ಪಟ್ಟಿ ಒಳಗಡೆ ಏನಾಗುತ್ತೆ ಅಂತಂದ್ರೆ ಇವನ್ ಪಟ್ಟದಕಲ್ಲು ಕೂಡ ಆಡುತ್ತ. 1986 ಒಳಗಡೆ ಹಂಪಿ, 1987 ಒಳಗಡೆ ಯಾವ್ದು ಅಂತಂದ್ರ ಈ ಒಂದು ಪಟ್ಟದಕಲ್ಲು ಅಂತ ಹೇಳ್ತೀವಿ. ಇನ್ನ ಚಾಲುಕ್ಯ ವಂಶದ ಅರಸರು ಅಂತದಾಗ 7ನೇ ಮತ್ತು 8ನೇ ಶತಮಾನಗಳಲ್ಲಿ ಇಲ್ಲಿನ ದೇವಾಲಯಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಕಟ್ಟಿಸ್ತಾರೆ.
ಎರಡನೇ ಮತ್ತೆ ಎಂಟನೇ ಶತಮಾನದೊಳಗಡೆ ಚಾಲುಕ್ಯರ ಅರಸರು ಏನ್ ಮಾಡ್ತಾರೆ ಅಂದ್ರೆ ಈ ಪಟ್ಟದ ಕಲ್ಲಲ್ಲಿರ್ತಕ್ಕಂಥ ಟೆಂಪಲ್ಸ್ ಗಳನ್ನ ಕಟ್ತಾರೆ. 9 ಮುಖ್ಯ ದೇವಾಲಯಗಳು ಮತ್ತು ಒಂದು ಜೈನ ಬಸದಿಯನ್ನು ನಾವೆಲ್ಲಿ ನೋಡ್ತೀವಿ ಅಂತಂದ್ರೆ ಪಟ್ಟದ ಕಲ್ಲೊಳಗಡೆ ನೋಡ್ತೀವಿ. 9 ಜೈನ ಬಸದಿಗಳಿದ 9 ದೇವಾಲಯಗಳ ಜೊತೆಗೆ ಒಂದು ಜೈನ ಬಸದಿಯನ್ನ ನೋಡ್ತೀವಿ. ಇನ್ನ ಎಲ್ಲಕ್ಕಿಂತ ಪ್ರಸಿದ್ಧವಾದದ್ದು ಯಾವುದು ಅಂತಂದ್ರೆ ಕ್ರಿಸ್ತಶಕ 740ರಲ್ಲಿ ಕಟ್ಟಿಸಿರ್ತಕ್ಕಂತಹ ಅಂದ್ರೆ ಎರಡನೇ ವಿಕ್ರಮಾದಿತ್ಯನ ಯುದ್ಧದ ಸಮಯದೊಳಗಡೆ ಅಂದ್ರೆ ಎರಡನೇ ವಿಕ್ರಮಾದಿತ್ಯ ಪಲ್ಲವರ ಮೇಲ್ಗಡೆ ದಾಳಿ ಮಾಡಿರ್ತಾರೆ. ಅದರ ವಿಜಯದ ನೆನಪಿಗಾಗಿ ಎರಡನೇ ವಿಕ್ರಮಾದಿತ್ಯನ ಈ ಒಂದು ರಾಣಿ ಆಗಿರ್ತಕ್ಕಂಥ ಲೋಕ ಮಹಾದೇವಿ ಕಟ್ಸಿರ್ತಕ್ಕಂಥ ವಿರೂಪಾಕ್ಷ ದೇವಾಲಯ ಅಂತಕ್ಕಂಥದ್ದು ಬಹಳಷ್ಟು ವಿಶಿಷ್ಟವಾಗಿರ್ತಕ್ಕಂಥ ದೇವಾಲಯ. ಅದ್ರ ಜೊತೆಗೆ ಯಾವುದೋ ಒಂದು ನೆನಪಿಗೋಸ್ಕರ ಕಟ್ಟಿರ್ತಾರೆ ಅಂತಂದ್ರೆ ಎರಡನೇ ವಿಕ್ರಮಾದಿತ್ಯ ಈ ಒಂದು ಕಂಚಿಯ ಪಲ್ಲವರ ಮೇಲ್ಗಡೆ ದಾಳಿ ಮಾಡಿಕೊಂಡು ಗೆದ್ದಿರ್ತಾರೆ. ಆ ಒಂದು ವಿಜಯದ ಸ್ಮರಣಾರ್ಥವಾಗಿ ಯಾವ್ದು ಕಟ್ಟಿಸ್ತಾರೆ ಅಂದ್ರೆ ವಿರೂಪಾಕ್ಷ ದೇವಾಲಯವನ್ನ ಪಟ್ಟದಕಲ್ಲಿ ನಿರ್ಮಾಣ ಮಾಡಿರ್ತಾರೆ. ಯಾರು ಅಂತರ ಲೋಕ ಮಹಾದೇವಿ ಅಂತ ಹೇಳ್ತೀವಿ. ಅದೇ ರೀತಿ ಇದು ಕಂಚಿಯ ಕೈಲಾಸನಾಥ ದೇವಾಲಯದಂತಿದ್ದು ಅದನ್ನು ನೋಡಿ ಸ್ಫೂರ್ತಿಗೊಂಡು ಕಟ್ಟಿಸಲಾಗಿದೆ. ಯಾವ ತರ ಮೂಲ ರೂಪ ಯಾವುದು ಅಂತಂದ್ರ ಕಂಚಿಯ ಕೈಲಾಸನಾಥ ದೇವಾಲಯ ತರ ಮೂಲ ರೂಪದಲ್ಲೇ ಇದೆ. ಇಲ್ಲಿರ್ತಕ್ಕಂತ ಮುಖ್ಯ ದೇವಾಲಯಗಳಂದ್ರೆ ಯಾವ್ದು ಅಂದ್ರ ಮಲ್ಲಿಕಾರ್ಜುನ ದೇವಾಲಯ ಆಗಿರ್ಬೋದು, ಮತ್ತ ಇನ್ನೊಂದು ಯಾವ್ದು ಅಂದ್ರ ಪಾಪನಾಥ ದೇವಾಲಯ ಅಂತ ಕೂಡ ಹೇಳ್ತೀವಿ. ನೆಕ್ಸ್ಟ್ ಯಾವ್ದು ಅಂತಂದ್ರೆ ಇಟಗಿ ಮಹಾದೇವ ದೇವಾಲಯ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಯಾವ್ದು ಅಂತರ ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ಯಾವ್ದನ್ನ ಅಂತಂದ್ರೆ ಇಟಗಿ ಮಹಾದೇವ ದೇವಾಲಯ. ಈ ದೇವಾಲಯ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಇಟಗಿ ಅಂತಕ್ಕಂಥ ಪಟ್ಟಣದೊಳಗಡೆ ಏನಾಗುತ್ತೆ ಅಂತಂದ್ರೆ ಇಟಗಿ ಮಹಾದೇವ ದೇವಾಲಯ ಕಂಡು ಬರುತ್ತೆ. ಮಹಾದೇವ ದೇವಾಲಯವನ್ನು ಅಣ್ಣಿಗೇರಿಯಲ್ಲಿರ್ತಕ್ಕಂಥ ಅಮೃತೇಶ್ವರ ದೇವಾಲಯದ ಸಾಮಾನ್ಯ ಯೋಜನೆಯನ್ನು ಆಧರಿಸಿ ಏನ್ ಮಾಡ್ತಾರೆ ಅಂದ್ರೆ ನಿರ್ಮಾಣ ಮಾಡಲಾಗಿದೆ. ಇದು ಕೂಡ ಚಾಲುಕ್ಯರ ರಾಜ್ಯದೊಳಗಡೆ ಇದ್ರ ಚಾಲುಕ್ಯ ಮಣಿತನದವ್ರು ಕಟ್ಸಿರ್ತಕ್ಕಂಥದ್ದು. 6ನೇ ವಿಕ್ರಮಾದಿತ್ಯರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಕಟ್ಟಿಸ್ತಾರೆ. ಕ್ರಿಸ್ತಶಕ 1112ರೊಳಗಡೆ ಇಟಕಿಯ ದೇವಾಲಯವನ್ನು ಏನ್ ಮಾಡ್ತಾರೆ ಅಂತಂದ್ರೆ ನಿರ್ಮಾಣ ಮಾಡ್ತಾರೆ. ಈ ದೇವಾಲಯವು ಹಿಂದೂ ದೇವರ ಇರ್ತಕ್ಕಂತಹ ಶಿವನಿಗೆ ಏನಾಗುತ್ತೆ ಅಂತಾರ ಸಮರ್ಪಣೆ ಆಗುತ್ತೆ. ಇಟಗಿ ಮಹಾದೇವ ದೇವಾಲಯ ಅನ್ನೋದು ಇದನ್ನ ಏನಂತ ಕರೀತಾರೆ ಅಂತಾರ ದೇವಾಲಯಗಳ ನಡುವೆ ಚಕ್ರವರ್ತಿ ಅಂತ ಕರೀತಾರೆ. ದೇವಾಲಯಗಳ ಚಕ್ರವರ್ತಿ ಅಂತ ಯಾವ್ದು ಕರೀತಾರೆ ಅಂತಂದ್ರೆ ಇಟಗಿಯ ಮಹಾದೇವ ದೇವಾಲಯವನ್ನ ನೋಡ್ತೀವಿ. ಸೊ ಇನ್ನು ಇದಕ್ಕೆ ಉದಾಹರಣೆ ಅಂದ್ರೆ ನೆಕ್ಸ್ಟ್ ಮತ್ಯಾವ್ದು ಉದಾಹರಣೆಗಳನ್ನ ನಾವು ವಾಸ್ತುಶಿಲ್ಪ ಕಲೆಗೆ ನೋಡ್ಬೋದು ಅಂತಾರ ಕರ್ನಾಟಕದ ಹೊಯ್ಸಳೇಶ್ವರ ದೇವಾಲಯಗಳಾಗಿರ್ತಕ್ಕಂಥ ಈ ಒಂದು ಬೇಲೂರಿನ ಚನ್ನಕೇಶವ ದೇವಾಲಯ ಆಗಿರ್ಬೋದು, ಹಳೆಬೀಡ್ನಲ್ಲಿರ್ತಕ್ಕಂಥ ಹೊಯ್ಸಳೇಶ್ವರ ದೇವಾಲಯ ಆಗಿರ್ಬೋದು, ವೇಸರ ಶೈಲಿಗೆ ಏನ್ ಮಾಡ್ತೀವಿ ಅಂತಂದ್ರೆ ಎಕ್ಸಾಂಪಲ್ ನಾಗಿ ನೋಡ್ತೀವಿ. ಹೌದಾ, ವೇಸರ ಶೈಲಿಗೆ ಎಕ್ಸಾಂಪಲ್ ಆಗಿರೋ ಹಂಪಿ ಆಗಿರ್ಬೋದು. ನಮಗ್ ನೆಕ್ಸ್ಟ್ ಯಾವ್ದು ಅಂತಂದ್ರ ನೆಕ್ಸ್ಟ್ ಇದು ವೇಸರ ಶೈಲಿ ಮತ್ತೊಂದು ಎಕ್ಸಾಂಪಲ್ ಯಾವ್ದು ಅಂತಂದ್ರ ಈ ಒಂದು ಇಲ್ಲಿರ್ತಕ್ಕಂಥ ಟೆಂಪಲ್ಸ್ ಗಳು ಅಂದ್ರೆ ಹೊಯ್ಸಳೇಶ್ವರ ದೇವಾಲಯಗಳು ಯಾವ್ದಕ್ ಎಕ್ಸಾಂಪಲ್ ಆಗ್ತಾವು ಅಂತಾರ ವೇಸರ ಶೈಲಿಗೆ ಎಕ್ಸಾಂಪಲ್ ಆಗ್ತವೆ. ಇನ್ನ ಪ್ರಮುಖ ನಮ್ಮ ವಾಸ್ತುಶಿಲ್ಪದೊಳಗಡೆ ಅಥವಾ ಕಲೆ ಮತ್ತು ವಾಸ್ತುಶಿಲ್ಪ ಅಂತಂದಾಗ ಮುಖ್ಯವಾಗಿ ಏನ್ ಮಾಡ್ತೀವಿ ಅಂತಂದ್ರೆ ಪ್ರಮುಖ ಹಿಂದೂಸ್ತಾನಿ ಸಂಗೀತಗಾರರ ಅಂತಂದಾಗ ಭೀಮಸೇನ್ ಜೋಶಿ ಅವರನ್ನ ನೋಡ್ತೀವಿ, ಗಂಗೂಬಾಯಿ ಹಾನ್ಗಲ್ ಅಂತ ಹೇಳ್ತೀವಿ, ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರ ಇದಾರೆ, ಜೊತೆಗೆ ಪಂಚಾಕ್ಷರಿ ಗವಾಯಿ ಅವರಾಗಿರ್ಬೋದು, ಪಂಡಿತ್ ಪುಟ್ರಾಜ್ ಗವಾಯಿ ಅವರಾಗಿರ್ಬೋದು. ಹೌದಾ, ಪ್ರಮುಖ ಹಿಂದೂಸ್ತಾನಿ ಸಂಗೀತಗಾರರು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಪ್ರಮುಖ ಕರ್ನಾಟಕದ ಸಂಗೀತಗಾರರು ಯಾರಿದ್ದಾರೆ ಅಂತ ನೋಡಿದ್ರೆ MS ಸುಬ್ಬಲಕ್ಷ್ಮಿ ಆಗಿರ್ಬೋದು, ಬಾಲಮುರಳಿ ಕೃಷ್ಣ ಆಗಿರ್ಬೋದು ಅಂಡ್ RK ಶ್ರೀಕಂಠನ್. ಇವ್ರಿಷ್ಟು ಏನಾಗಿದ್ದಾರೆ ಅಂತಾರೆ ಕರ್ನಾಟಕದ ಪ್ರಮುಖ ಸಂಗೀತಗಾರರು ಅಂತಕ್ಕಂಥದ್ರೆಲ್ಲ ನೋಡ್ತೀವಿ. ಪ್ರಮುಖ ಹಿಂದೂಸ್ತಾನಿ ಸಂಗೀತಗಾರರು ಯಾರು ಅಂತಾರ ಭೀಮಸೇನ್ ಜೋಶಿ, ಗಂಗೂಬಾಯಿ ಹಾನ್ಗಲ್, ಮಲ್ಲಿಕಾರ್ಜುನ್ ಮನ್ಸೂರ್, ಪಂಚಾಕ್ಷರಿ ಗವಾಯಿ ಆಗಿರ್ಬೋದು, ಪಂಡಿತ್ ಪುಟ್ರಾಜ್ ಗವಾಯಿ ಆಗಿರ್ಬೋದು. ಅದೇ ರೀತಿ ಕರ್ನಾಟಕದ ಪ್ರಮುಖ ಸಂಗೀತಗಾರರು ಅಂತ ನೋಡಿದಾಗ MS ಸುಬ್ಬಲಕ್ಷ್ಮಿ ಆಗಿರ್ಬೋದು, ಬಾಲಮುರಳಿ ಕೃಷ್ಣ ಆಗಿರ್ಬೋದು ಅಂಡ್ RK ಶ್ರೀಕಂಠನ್. ಇವರು ಕೂಡ ಏನಾಗ್ತಾರೆ ಅಂದ್ರೆ ಕರ್ನಾಟಕದ ಪ್ರಮುಖ ಸಂಗೀತ ಕಲಾವಿದರು ಅಂತ ಹೇಳ್ತೀವಿ. ಅದೇ ರೀತಿ ಕಲೆ ಮತ್ತು ಸಂಸ್ಕೃತಿ ಸಂಬಂಧಪಟ್ಟಂಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಪ್ರಮುಖ ವಾದ್ಯಗಳು ಮತ್ತು ವಾದಕಾರರು ಇದ್ರ ಮೇಲ್ಗಡೆ ಕೂಡ ಎಕ್ಸಾಮ್ ಟೈಮ್ ಕ್ವಶನ್ ಕೇಳಿದಾನೆ. ಯಾವ ವಾದ್ಯಕ್ಕೆ ಸಂಬಂಧಪಟ್ಟವರು ಅಂತ ಕ್ವಶನ್ ಆಗಿದಾವೆ. ಸೊ ಇನ್ ತಬಲಾ ಅಂತಕ್ಕಂತಹ ಒಂದು ವಾದ್ಯಕ್ಕೆ ಯಾರ್ಯಾರು ಫೇಮಸ್ ಆಗಿದ್ದಾರೆ ಅಂತಾರೆ ಜಾಕೀರ್ ಹುಸೇನ್, ಉಸ್ತಾದ್ ಅಲ್ಲಾ, ರಖಾ ಖಾನ್, ಪಂಡಿತ್ ಕಿಶನ್ ಮಹಾರಾಜ್ ಅಂತ ಹೇಳ್ತೀವಿ. ಇವ್ರಿಷ್ಟು ಯಾವ್ದಕ್ ಫೇಮಸ್ ಆಗಿದ್ದಾರೆ ಅಂತಂದ್ರೆ ತಬಲಾಕ್ ಫೇಮಸ್. ಹೌದಾ, ತಬಲಾಕ್ ಏನಾಗಿದ್ದಾರೆ ಅಂತಾರ ಫೇಮಸ್ ಆಗಿರ್ತಕ್ಕಂಥವ್ರು. ಎಸ್, ಜಾಕೀರ್ ಹುಸೇನ್, ಉಸ್ತಾದ್ ಅಲ್ಲಾ, ರಖಾ ಖಾನ್, ನೆಕ್ಸ್ಟ್ ಯಾರು ಅಂತಂದ್ರ ಪಂಡಿತ್ ಕಿಶನ್ ಮಹಾರಾಜ್ ಅವರು ಈ ಒಂದು ತಬಲಾ ಅಂತಕ್ಕಂಥ ವಾದ್ಯಕ್ಕೆ ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ವ್ಯಕ್ತಿಗಳು. ಕೊಳಲಿಗೆ ಯಾರು ಅಂತಾರ ಹರಿಪ್ರಸಾದ್ ಚೌರಾಸಿಯಾ, ನೆಕ್ಸ್ಟ್ ಪ್ರವೀಣ್ ಗೋಡ್ಖಿಂಡಿ. ಇಬ್ರು ಏನಾಗಿದ್ದಾರೆ ಅಂತಾರ ಕೊಳಲು ವಾದಕರು ಅಂತ ಹೇಳ್ತೀವಿ. ಸೊ ಹರಿಪ್ರಸಾದ್ ಚೌರಾಸಿಯಾ ಮತ್ತು ಪ್ರವೀಣ್ ಗೋಡ್ಖಿಂಡಿ ಅವರು ಏನಾಗಿದ್ದಾರೆ ಅಂತಾರ ಕೊಳಲು ವಾದಕ್ಕೆ ಬಹಳಷ್ಟು ಫೇಮಸ್ ಆಗಿರೋದು. ಶಹನಾಯಿ ವಾದ ಅಂತ ಹೇಳ್ತೀವಿ ಬಿಸ್ಮಿಲ್ಲಾ ಖಾನ್, ಅಲಿ ಅಹಮದ್ ಹುಸೇನ್ ಖಾನ್ ಅವ್ರು ಯಾವ್ದಕ್ ಫೇಮಸ್ ಅಂತಾರ ಶಹನಾಯಿ ವಾದಕ್ ಫೇಮಸ್.
ಇನ್ನ ಸಂತೂರ್ ಅಂತಕ್ಕಂಥದ್ದು ಕೂಡ ಒಂದು ವಾದ್ಯವನ್ನ ನೋಡ್ತೀವಿ. ಸೊ ಹಾಗಾದ್ರೆ ಪಂಡಿತ್ ಶಿವಕುಮಾರ್, ಓಂಕಾರ್ ಚೌರಾಸಿ ಅವ್ರು ಯಾವ್ದಕ್ ಫೇಮಸ್ ಅಂತಾರ, ಸಂತೂರ್ ಅಂತಕ್ಕಂಥದ್ದು ಫೇಮಸ್. ಇನ್ನ ಸರೋದ್ ಅಂತಕ್ಕಂಥದಕ್ಕೆ ಅಮ್ಜದ್ ಅಲಿ ಖಾನ್, ಅಲಿ ಅಕ್ಬರ್ ಖಾನ್ ಇವ್ರು ಏನಾಗಿದ್ದಾರೆ ಅಂತಾರ ಸರೋದ್ ಅಂತಕ್ಕಂಥದಕ್ ಫೇಮಸ್. ಜೊತೆಗೆ ಶಂಕರ್ ಜೈಕಿಶನ್ ಆಗಿರ್ಬೋದು, ಭಯ್ಯ ಗಣಪತಿ ರಾವ್ ಆಗಿರ್ಬೋದು, ಸೀತಾರಾಮ್ ಶಾಸ್ತ್ರಿ ಆಗಿರ್ಬೋದು, ಯಾವ್ದಕ್ ಫೇಮಸ್ ಆಗಿದ್ದಾರೆ ಅಂತ ಹಾರ್ಮೋನಿಯಂಗೆ ಫೇಮಸ್ ಆಗಿರೋರು ಯಾರು ಅಂತಂದ್ರ ಈ ಒಂದು ವ್ಯಕ್ತಿಗಳು ಅಂತ ಹೇಳ್ತೀವಿ. ಇನ್ನ ಪ್ರಮುಖ ಖ್ಯಾತ ಚಿತ್ರ ಕಲಾವಿದರು ಯಾರ್ಯಾರಿದ್ದಾರೆ, ಚಿತ್ರ ಕಲಾವಿದರು ಅಂತ ಹೇಳ್ತೀವಿ. ರವಿವರ್ಮ ಆಗಿರ್ಬೋದು, ವಿಷ್ಣುದಾಸ್ ಆಗಿರ್ಬೋದು, ಹೌದಾ. ನೆಕ್ಸ್ಟ್ ಯಾರು ಅಂತಾರ ಎಂ.ಎಫ್ ಆಗಿರ್ಬೋದು, ಎಂ.ಎಫ್ ಹುಸೇನ್ ಅವ್ರಾಗಿರ್ಬೋದು ಅಂಡ್ ಅಮಿತ್ರಾ ಶರ್ಗಿಲ್ ಅವ್ರಾಗಿರ್ಬೋದು. ಇವರು ಪ್ರಮುಖ ಖ್ಯಾತ ಚಿತ್ರ ಕಲಾವಿದರು ಅಂತ ಹೇಳ್ತೀವಿ. ಇನ್ನಾದ್ ಬಿಟ್ರೆ ವ್ಯಂಗ್ಯ ಚಿತ್ರಕಾರರು ಅಂತ ಹೇಳ್ತೀವಿ. ಸೊ ಆರ್.ಕೆ. ಲಕ್ಷ್ಮಣ್ ಅವರು, ಶಂಕರ್ ಪಿಳ್ಳೈ ಅಂಡ್ ಬಾಳ ಠಾಕ್ರೆ ಅವರು. ಇದನ್ನ ಕೇಳಿದ್ದಾರೆ, ಶಂಕರ್ ಪಿಳ್ಳೈ ಅವರು ಯಾವ್ದಕ್ ಸಂಬಂಧಪಟ್ಟಂಗೆ ಅಂತ, ವ್ಯಂಗ್ಯ ಚಿತ್ರಕಾರರು ಅಂತ ಹೇಳ್ತೀವಿ. ಸೊ ಆರ್.ಕೆ. ಲಕ್ಷ್ಮಣ್, ಶಂಕರ್ ಪಿಳ್ಳೈ ಮತ್ತು ಬಾಳ ಠಾಕ್ರೆ ಅವರು ವ್ಯಂಗ್ಯ ಚಿತ್ರಕಾರರು ಅಂತ ಗುರುತಿಸ್ತೀವಿ. ಇನ್ನ ಭಾರತದ ಪ್ರಮುಖ ಬುಡಕಟ್ಟು ಜನಾಂಗಗಳು ಅಂತ ನೋಡಿದ್ರೆ, ಹೌದಾ, ಇದು ಕೂಡ ಕಲೆ ಮತ್ತು ವಾಸ್ತುಶಿಲ್ಪ ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಒಳಗಡೆ ನೋಡ್ತೀವಿ. ಸೊ ಹಾಗಾಗಿ ನಮ್ಮ ಕರ್ನಾಟಕದೊಳಗಡೆ ಇರ್ತಕ್ಕಂತಹ ಪ್ರಮುಖ ಬುಡಕಟ್ಟು ಜನಾಂಗಗಳು ಯಾವ ಇದಾವೆ ಅಂತ ನೋಡಿದ್ರೆ, ಆಂಧ್ರ ಪ್ರದೇಶದೊಳಗಡೆ ಚೆಂಚೂಸ್ ಅಂತ ನೋಡ್ತೀವಿ. ಇವನ್ ನಮ್ಮ ಕರ್ನಾಟಕದೊಳಗಡೆ ಕಲಬುರ್ಗಿ, ಯಾದಗಿರಿ, ರಾಯಚೂರು ಒಳಗಡೆನು ಈ ಒಂದು ಚೆಂಚೂಸ್ ಅಂತಕ್ಕಂಥದ್ದು ಕಂಡು ಬರುತ್ತೆ. ಅಸ್ಸಾಂ ಒಳಗಡೆ ಬೋಡೋ, ಚುಟಿಯಾ, ಕುಕ್ಕೀಸ್ ಕಂಡು ಬರುತ್ತೆ. ಛತ್ತೀಸ್ಗಢದಲ್ಲಿ ಕೊಂಡ, ಹಿಮಾಚಲ ಪ್ರದೇಶದಲ್ಲಿ ಗಡ್ಡಿ, ಜಾರ್ಖಂಡದೊಳಗಡೆ ಮುಂಡಾ ಮತ್ತು ಇನ್ನೊಂದು ಯಾವ್ದು ಅಂದ್ರ ಗೋಂಡ, ಕೇರಳದಲ್ಲಿ ಊರಲೀಸ್ ಮತ್ತು ಉರ್ಲಿ, ಮಧ್ಯಪ್ರದೇಶದಲ್ಲಿ ಬಿಲ್ಲರು, ಮುರಾರಿ, ಕೋಲರು ಅಂತಕ್ಕಂಥವ್ರು ಕಂಡು ಬರ್ತಾರೆ. ಮಹಾರಾಷ್ಟ್ರದೊಳಗಡೆ ವರ್ಲಿ, ಮಣಿಪುರದೊಳಗಡೆ ಕುಕಿ ಮತ್ತು ಮೈಥೇಯಿ ಮಣಿಪುರಿದವರು, ಮೇಘಾಲಯದಲ್ಲಿ ಖಾಸಿ, ಗ್ಯಾರೋ, ಜಯಂತಿಯ ಕಂಡು ಬರ್ತಾರೆ. ಮಿಜೋರಾಂದಲ್ಲಿ ಯಾವ್ದು ಅಂತಂದ್ರ ಲುಷಾಯಿ ಅಂತಕ್ಕಂಥ ಬುಡಕಟ್ಟು ಜನಾಂಗ ಕಂಡು ಬರುತ್ತೆ. ಜೊತೆಗೆ ನಾಗಾಲ್ಯಾಂಡ್ದಲ್ಲಿ ನಾಗಾ, ಅಂಗಾಮಿ, ಒಡಿಸಾದೊಳಗಡೆ ಕುರುಕು, ರಾಜಸ್ಥಾನದೊಳಗಡೆ ಮೀನರು, ಸಿಕ್ಕಿಂ ಒಳಗಡೆ ಲಾಪ್ಚಾ, ನೆಕ್ಸ್ಟ್ ತಮಿಳುನಾಡು ತೋಡ ಮತ್ತು ಬಡಗ, ಉತ್ತರ ಪ್ರದೇಶ್ ಬೋಟಿಯಾ ಮತ್ತು ಪರ್ವಲ್, ಉತ್ತರಾಖಂಡ್ ಖಾಸ್, ಪಶ್ಚಿಮ ಬಂಗಾಳ ಸಂತಾಲರು, ಹರಿಯಾಣ ಜಾಟರು, ಅಂಡಮಾನ್ ನಲ್ಲಿ ಜರವ ಮತ್ತು ಒಂಗೆ, ನಿಕೋಬಾರ್ದೊಳಗಡೆ ಶಾಂಪಿಯನ್ ಮತ್ತು ನಿಕೋಬಾರ್ ಅಂತಕ್ಕಂಥ ಬುಡಕಟ್ಟು ಜನಾಂಗ ಕಂಡು ಬರುತ್ತೆ. ಸೊ ಹಾಗಾದ್ರೆ ಮುಖ್ಯವಾಗಿ ನೋಡ್ರಿ, ಇನ್ನೊಂದ್ ಟೈಮ್ ನೋಡ್ಬಿಡ್ರಿ ಯಾವ್ಯಾವ ರಾಜ್ಯಗಳು ಅಂತ. ಸೊ ಬಹಳಷ್ಟು ಇದಾವೆ. ಸೊ ನಿಕೋಬಾರ್ದೊಳಗಡೆ ಶಾಂಪಿಯನ್ ಮತ್ತು ನಿಕೋಬಾರ್, ಅಂಡಮಾನ್ ಒಳಗಡೆ ಜರಗ ಮತ್ತು ಒಂಗೆ, ನೆಕ್ಸ್ಟ್ ಹರಿಯಾಣದಲ್ಲಿ ಜಾಟರು, ಪಶ್ಚಿಮ ಬಂಗಾಳದಲ್ಲಿ ಸಂತಾಲರು, ಉತ್ತರಾಖಂಡದಲ್ಲಿ ಖಾಸ್, ಉತ್ತರ ಪ್ರದೇಶ್ ಬೋಟಿಯಾ ಮತ್ತು ಪರ್ವಾಲ್, ತಮಿಳುನಾಡಲ್ಲಿ ತೋಡ ಮತ್ತು ಬಡಗ, ಸಿಕ್ಕಿಂ ಒಳಗಡೆ ಲಾಪ್ಚಾ, ರಾಜಸ್ಥಾನದೊಳಗಡೆ ಮೀನರು, ಒಡಿಸಾದೊಳಗಡೆ ಕುರುಕ್, ನಾಗಾಲ್ಯಾಂಡ್ ಒಳಗಡೆ ನಾಗಾ ಮತ್ತು ಅಂಗಾಮಿ, ಆಂಧ್ರ ಪ್ರದೇಶದಲ್ಲಿ ಚಂಚು, ಅಸ್ಸಾಮಲ್ಲಿ ಬೋಡೋ, ಚುಟಿಯಾ ಮತ್ತು ಕುಕೀಸ್, ಛತ್ತೀಸ್ಗಢದಲ್ಲಿ ಕೊಂಡ, ಹಿಮಾಚಲ ಪ್ರದೇಶದಲ್ಲಿ ಗಡ್ಡಿ, ಜಾರ್ಖಂಡದಲ್ಲಿ ಮುಂಡಾ ಮತ್ತು ಗೋಂಡಾ, ಕೇರಳದಲ್ಲಿ ಉರಲಿಸ್ ಮತ್ತು ಉರ್ಲಿ, ಮಧ್ಯಪ್ರದೇಶದಲ್ಲಿ ಬಿಲ್ಲರು, ಮುರಾರಿ, ಕೋಲರು, ಮಹಾರಾಷ್ಟ್ರದಲ್ಲಿ ವರ್ಲಿ, ಮಣಿಪುರದೊಳಗಡೆ ಕೊಕ್ಕಿ ಮತ್ತು ಮೈಥೇಹಿ, ಮೇಘಾಲಯದಲ್ಲಿ ಕಾಸಿ, ಗ್ಯಾರೋ ಮತ್ತು ಜೈಂತಿಯಾ, ನೆಕ್ಸ್ಟ್ ಮಿಜೋರಾಂ ಒಳಗಡೆ ಲುಷಾಯಿ ಅಂತಕ್ಕಂಥ. ಸೊ ಇವಿಷ್ಟು ಏನಾಗಿದಾವು ಅಂತಂದ್ರೆ ಕಂಡು ಬರ್ತಕ್ಕಂಥವು. ಹಾಗಾದ್ರೆ ನಮ್ಮ ಕರ್ನಾಟಕದ, ಇದು ಭಾರತದಲ್ಲಿ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಏನಾಗಿದಾವು ಅಂದ್ರೆ ಪ್ರಮುಖ ಬುಡಕಟ್ಟು ಜನಾಂಗಗಳು ಕಂಡು ಬರ್ತವೆ. ಸೊ ಯಾವಿದಾವು ಅಂತ ನೋಡಿದ್ರೆ ಸೋಲಿಗ, ಕುರುಬ, ಹಕ್ಕಿ ಪಿಕ್ಕಿ ಮತ್ತು ಸಿದ್ದಿ ಅಂತ ಹೇಳ್ತೀವಿ. ನೆನ್ಪಿಟ್ಕೊಡ್ರಿ ಪಾಯಿಂಟ್. ನಮ್ಮ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಬುಡಕಟ್ಟು ಜನಾಂಗನ ಹೊಂದಿರತಕ್ಕಂತ ಜಿಲ್ಲೆ ಯಾವುದು ಅಂತ ನೋಡಿದಾಗ ಚಾಮರಾಜನಗರ ಅತಿ ಹೆಚ್ಚು ಬುಡಕಟ್ಟು ಜನಾಂಗನ ಹೊಂದಿರತಕ್ಕಂತ ಜಿಲ್ಲೆ. ಅಂಡ್ ಅತಿ ಹೆಚ್ಚು ಜನಸಂಖ್ಯೆನ ಹೊಂದಿರತಕ್ಕಂತ ಬುಡಕಟ್ಟು ಜನಾಂಗ ಯಾವುದು ಅಂದ್ರ ಸೋಲಿಗರು ಅಂತಕ್ಕಂಥ ಬುಡಕಟ್ಟು ಜನಾಂಗ. ಸೋಲಿಗ ಬುಡಕಟ್ಟು ಜನಾಂಗದವರು ಬಿಳಿಗಿರಿ ರಂಗನ ಬೆಟ್ಟ ಮತ್ತು ದಕ್ಷಿಣ ಕರ್ನಾಟಕ ಸಂಬಂಧಿತ ಶ್ರೇಣಿಗಳಲ್ಲಿ ವಾಸಿಸುತ್ತಾರೆ. ಚಾಮರಾಜನಗರದೊಳಗಡೆ ಜೊತೆಗೆ ತಮಿಳುನಾಡು, ಈರೋಡ್ ಜಿಲ್ಲೆಗಳಲ್ಲಿ ಏನಾಗುತ್ತೆ ಅಂದ್ರೆ ಯೂಶಲಿ ಪಶ್ಚಿಮ ಘಟ್ಟದಲ್ಲಿ ಕಂಡು ಬರ್ತಕ್ಕಂಥವ್ರು. ಸೊ ಚಾಮರಾಜನಗರ ಮತ್ತು ತಮಿಳುನಾಡಲ್ಲಿ ಏನಾಗುತ್ತೆ ಅಂತಾರೆ ಸೋಲಿಗರು ಅಂತಕ್ಕಂಥವ್ರು ಕಂಡು ಬರ್ತಾರೆ. ಸ್ಪೆಷಲಿ ಕರ್ನಾಟಕದೊಳಗಡೆ ಚಾಮರಾಜನಗರದಲ್ಲಿ ಕಂಡು ಬರ್ತಾರೆ. ಇನ್ನ ಜೇನು ಕುರುಬರ ಜನಸಂಖ್ಯೆಯು ಕರ್ನಾಟಕದಲ್ಲಿ ಹೆಚ್ಚಾಗಿದ್ದು ಮೈಸೂರು, ಕೊಡಗು ಮತ್ತು ಚಾಮರಾಜನಗರಗಳಲ್ಲಿ ಏನಾಗಿದ್ದಾರೆ ಅಂತಾರೆ ಹಂಚಿಕೆ ಆಗಿದ್ದಾರೆ. ಯಾರು ಅಂತಾರ ಜೇನು ಕುರುಬರು ಅಂತಾರು. ಇನ್ನ ರಾಜ್ಯದ ಹೊರಗೆ ಹೆಚ್ಚಾಗಿ ತಮಿಳುನಾಡು, ಆಂಧ್ರ ಪ್ರದೇಶ, ಈ ಒಂದು ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿರೋ ಯಾರು ಅಂತಂದ್ರ ಈ ಒಂದು ಜೇನು ಕುರುಬ ಅಂತಕ್ಕಂಥದ್ದು. ಅಂಡ್ ಇತ್ತೀಚೆಗೆ ಈ ಒಂದು SSC ಮಾನ್ಯತೆಗೆ ಸೇರಿಸಿದ್ದಾರೆ. ಜೊತೆಗೆ ಅತಿ ದುರ್ಬಲವಾಗಿರ್ತಕ್ಕಂತಹ ಈ ಒಂದು ಬುಡಕಟ್ಟು ಜನಾಂಗ ಯಾವುದು ಅಂತಂದ್ರ ಜೇನು ಕುರುಬರು ಅಂತ ಹೇಳ್ತೀವಿ. ನೋಡ್ರಿ ಈ ಪಾರ್ಟ್ ಒಳಗಡೆ ನಾವು ಟೋಟಲ್ ಅಂದ್ರೆ ಕರ್ನಾಟಕದ ಬುಡಕಟ್ಟು ಜನಾಂಗಗಳ ಬಗ್ಗೆ ನೋಡಿದ್ವಿ. ಅದಾದ್ರ ಭಾರತದ ಪ್ರಮುಖ ಬುಡಕಟ್ಟು ಜನಾಂಗಗಳು, ವ್ಯಂಗ್ಯ ಚಿತ್ರಕಾರರು, ಖ್ಯಾತ ಚಿತ್ರಕಾರರು, ಪ್ರಮುಖ ವಾದ್ಯಗಳು ಮತ್ತು ವಾದಕರು, ಹಿಂದೂಸ್ತಾನಿ ಗಾಯಕರು, ಕರ್ನಾಟಕದ ಸಂಗೀತಗಾರರು. ನೆಕ್ಸ್ಟ್ ಯಾವುದು ಅಂತಂದ್ರ ಈ ಒಂದು ನಾವು ಪ್ರಮುಖವಾಗಿ ಇಟಗಿ ಮಹಾದೇವ ದೇವಾಲಯದ ಬಗ್ಗೆ ನೋಡಿದ್ವಿ. ಅಂಡ್ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಮುಖವಾಗಿ ಪಟ್ಟದಕಲ್ಲು ದೇವಾಲಯ ಆಗಿರ್ಬೋದು. ನೆಕ್ಸ್ಟ್ ಯಾವುದು ಅಂತಂದ್ರ ಈ ಒಂದು ಹಂಪಿ ಆಗಿರ್ಬೋದು. ಅದ್ರ ಜೊತೆಗೆ ನಾವು ದ್ರಾವಿಡ ಶೈಲಿ, ವೇಸರ ಶೈಲಿ ಮತ್ತು ಇನ್ನೊಂದು ಯಾವುದು ಅಂತಂದ್ರ ಈ ಒಂದು ನಾಗರ ಶೈಲಿ ಬಗ್ಗೆ ನೋಡಿದ್ವಿ. ಅದಕ್ಕಿಂತ ಮುಂಚೆ ನಾವು ನಿನ್ನೆ ಪಾಠ ಒಳಗಡೆ ಯಾವ್ದು ನೋಡಿದ್ವಿ ಅಂತಂದ್ರೆ
ಈ ಒಂದು ಸುಗ್ಗಿ ಕುಣಿತಗಳನ್ನ ನೋಡಿದ್ವಿ, ಯಾವ ಫೇಮಸ್ ಇದಾವೆ ಕರ್ನಾಟಕದೊಳಗಡೆ ನೋಡಿದ್ವಿ. ನಾಗಾರಾಧನೆ ಆಗಿರ್ಬೋದು, ಭೂತಾರಾಧನೆ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಕಂಬಳ ಕ್ರೀಡೆ ಬಗ್ಗೆ ನೋಡಿದ್ವಿ. ಸೊ ಮೈಸೂರು ದಸರಾ ಬಗ್ಗೆ ನೋಡಿದ್ವಿ ಲಾಸ್ಟ್ ಕ್ಲಾಸ್ ಒಳಗಡೆ. ಅಂಡ್ ನೆಕ್ಸ್ಟ್ ಯಾವ್ದು ಅಂತಂದ್ರ ಈ ಒಂದು ಯಾವ್ಯಾವ ಉತ್ಸವಗಳನ್ನ ಆಚರಣೆ ಮಾಡ್ತೀವಿ ಅಂತ ನೋಡಿದ್ವಿ. ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದು ಅಂತಂದ್ರ ಹಬ್ಬಗಳನ್ನ ನೋಡಿದ್ವಿ, ನೃತ್ಯ ಕಲಾವಿದರನ್ನ ನೋಡಿದ್ವಿ, ಅಂಡ್ ಪ್ರಮುಖ ನೃತ್ಯಗಳನ್ನ ನೋಡಿದ್ವಿ, ಯಕ್ಷಗಾನದ ವಿಧಗಳು ನೋಡಿದ್ವಿ. ಸೊ ಅದಾದ ನಂತರ ನೆಕ್ಸ್ಟ್ ರಾಜ್ಯ ನೃತ್ಯಗಳನ್ನ ನೋಡಿದ್ವಿ, ಶಾಸ್ತ್ರೀಯ ಸ್ಥಾನಮಾನ ಪಡ್ಕೊಂಡಿರ್ತಕ್ಕಂತ ನೃತ್ಯಗಳು ನೋಡಿದ್ವಿ, ದ್ರಾವಿಡ ಭಾಷೆಗಳ ಬಗ್ಗೆ ನೋಡಿದ್ವಿ, ಜೊತೆಗೆ ಯಾವ್ದು ಅಂದ್ರ ಶಾಸ್ತ್ರೀಯ ಸ್ಥಾನಮಾನ ಪಡ್ಕೊಂಡಿರ್ತಕ್ಕಂತ ಭಾಷೆಗಳು ನೋಡಿದ್ವಿ. ಸೊ ಇದಿಷ್ಟು ಏನು ಅಂದ್ರೆ ಆರ್ಟ್ ಅಂಡ್ ಕಲ್ಚರ್ ಬಗ್ಗೆ. ಇದನ್ನ ಬಿಟ್ರೆ ಮತ್ತೆ ಮ್ಯಾಕ್ಸಿಮಮ್ ಯಾವ್ದ್ರ ಮೇಲೆ ಕ್ವಶನ್ಸ್ ಬರಂಗಿಲ್ಲ. ಸೊ ಆರ್ಟ್ ಅಂಡ್ ಕಲ್ಚರ್ ರಿಲೇಟೆಡ್ ಆಗಿ, ಯಾಕಂದ್ರೆ ಪಿಡಿಒ ಎಕ್ಸಾಮ್ ಒಳಗಡೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ ಆರ್ಟ್ ಅಂಡ್ ಕಲ್ಚರ್ ಅಂತ. ಸೊ ಹಾಗಾಗಿ ನೆನಪಿಟ್ಕೊಡ್ರಿ ಪಾಯಿಂಟ್ ಅನ್ನ. ಆರ್ಟ್ ಅಂಡ್ ಕಲ್ಚರ್ ಸಂಬಂಧಪಟ್ಟಂಗೆ ಈ ಲಾಸ್ಟ್ ವಿಡಿಯೋ ಮತ್ತೆ ಈ ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಸ್ಗಳು. ಸೊ ನೋಡಿ, ಕ್ಲಾಸ್ ಇಷ್ಟ ಆದ್ರೆ ಆರ್ಟ್ ಅಂಡ್ ಕಲ್ಚರ್ ರಿಲೇಟೆಡ್ ಆಗಿ ಮಾಡಿದ್ದೆ. ಅಂಡ್ ಟೆಕ್ಸ್ಟ್ ಬುಕ್ ಒಳಗಡೆ ಒಂದೇ ಕಡೆ ನಿಮ್ಗೆ ಅವೈಲೇಬಲ್ ಕೂಡ ಆಗೋದಿಲ್ಲ. ಸೊ ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.